ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಹೇಳ್ತಿರೋಂತಹ ಆರ್ಗನೈಸೇಷನ್ ಇದು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಮಂಗಳೂರಲ್ಲಿ ಹೆಡ್ ಕ್ವಾರ್ಟರ್ಡ್ ಆಗಿರುತ್ತೆ. ಈ ಕಂಪನಿನಲ್ಲಿ ಹಲವಾರು ವೇಕೆನ್ಸೀಸ್ ಎಕ್ಸ್ಪೀರಿಯನ್ಸ್ಡ್ ಬೇಸ್ ಮೇಲೆ ಬಿಟ್ಟಿದ್ದಾರೆ. ಸೊ ಜಾಬ್ ಲೊಕೇಶನ್ ಬಂದು ನಿಮಗೆ ಬೆಂಗಳೂರಲ್ಲೇ ಆಗಿರುತ್ತೆ. ಆದ ಕಾರಣ ನಾನು ಈ ನೋಟಿಫಿಕೇಶನ್ ನಿಮ್ ಮುಂದೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾರ್ಯಾರು ನನ್ನ ಚಾನಲ್ ನ ಮೊದಲದಾಗಿ ನೋಡ್ತಾ ಇದ್ದೀರಾ, ಸೊ ಗೈಸ್, ಈಗ ನೀವು ನೋಡೋದಾದ್ರೆ ಅಪ್ಲಿಕೇಶನ್ಸ್ ನ ಯಾವ ಪೋಸ್ಟ್ ಗೆ ಇನ್ವೈಟ್ ಮಾಡಿದ್ದಾರೆ ಅನ್ನೋದು ನೋಡಿ. ಡಾಟಾ ಇಂಜಿನಿಯರ್ ಅಂತ ಹೇಳ್ಬಿಟ್ಟು ಇನ್ವೈಟ್ ಮಾಡಿದ್ದಾರೆ ಗೆಳೆಯರೆ. ಅದು ಯಾವ ಡಿಪಾರ್ಟ್ಮೆಂಟ್? MIS ಡಿಪಾರ್ಟ್ಮೆಂಟ್, TDH ಬೆಂಗಳೂರಲ್ಲಿ ನಿಮ್ಮ ವೇಕೆನ್ಸೀಸ್ ಇರುತ್ತೆ. ಒಟ್ಟಲ್ಲಿ 11 ವೇಕೆನ್ಸೀಸ್ ಇದಾವೆ. ಪೇ ಸ್ಕೇಲ್ 1 ಡಾಟಾ ಇಂಜಿನಿಯರ್ ಅನ್ನೋ ಪೊಸಿಷನ್, 30 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಬೆಂಗಳೂರಲ್ಲೇ ನಿಮ್ಮ ಪೋಸ್ಟಿಂಗ್, ಎಲ್ಲೂ ಬೇರೆ ಕಡೆ ಇರಲ್ಲ. ಡಾಟಾ ಇಂಜಿನಿಯರ್ ಆಗಿ ನೀವು ಸೆಲೆಕ್ಟ್ ಆಗಬೇಕು ಅಂದ್ರೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು? BTech ಅಥವಾ BSc ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಡಿದ್ರೆ ಆಯ್ತು, ಅಥವಾ BCA ಮಾಡಿದ್ರು ಓಕೆ, MCA ಮಾಡಿದ್ರು ಓಕೆ, MTech ಮಾಡಿದ್ರು ಓಕೆ. ಅದ್ರ ಜೊತೆಯಲ್ಲಿ PQE ಅಂತ ಕರಿತೀವಿ, ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಇರಬೇಕು ಅಂದ್ರೆ ಈ ಕ್ವಾಲಿಫಿಕೇಶನ್ ಆದ ನಂತರ ನೀವು 2 ವರ್ಷ ಅವಧಿ ಮಿನಿಮಮ್ ಒರಾಕಲ್ SQL ನಲ್ಲಿ ಅಥವಾ MS SQL ಮೇಲೆ ಎಕ್ಸ್ಪೀರಿಯನ್ಸ್ ಇರಬೇಕು. 2 years ಮಿನಿಮಮ್ ಇದ್ರೆ ಸಾಕು. ಯು ಗೈಸ್ ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪರ್ಟಿಕ್ಯುಲರ್ ವೇಕೆನ್ಸಿ. ನಿಮ್ಮ ಪೇ ಸ್ಕೇಲ್ ಏನಿರುತ್ತೆ ಏನು ಅನ್ನೋ ಡೀಟೇಲ್ಸ್ ನೋಡೋಣ ಈಗ. ಜಾಬ್ ಡಿಸಿಷನ್ JD ಎಲ್ಲ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ, ಅದನ್ನ ನಾನು ತೋರಿಸ್ತೀನಿ, ನೀವು ಒಂದ್ಸಲ ರೀಡ್ ಮಾಡ್ಕೊಳ್ಳಿ. ಅಂಡ್ ಪೇ ಸ್ಕೇಲ್ ನೋಡಿ, ಪೇ ಸ್ಕೇಲ್ ಬರು ವೆರಿ ವೆರಿ ಇಂಪಾರ್ಟೆಂಟ್. ಸ್ಕೇಲ್ 1 ಕ್ಯಾಟರಿ ಅಂತಂದ್ರೆ ಬ್ಯಾಂಕ್ ಸೆಕ್ಟರ್ಸ್ ಅಲ್ಲಿ ಹೇಗಿರುತ್ತೆ, ಇವ್ರನ್ನ ಸ್ಕೇಲ್ 1 ಕ್ಯಾಟರಿ ಆಫೀಸರ್ಸ್ ಅಂತ ಕರೀತಾರೆ. ದೇ ಆರ್ ನಾಟ್ ನಾಮಿನಲ್ ಕ್ಯಾಟರಿ ಆಫೀಸರ್ಸ್, ದೀಸ್ ಆರ್ ಆಫೀಸರ್ ಲೆವೆಲ್. ಓಕೆ, ಆಫೀಸರ್ ಲೆವೆಲ್ ಅವರಿಗೆ 48,480 ರೂಪಾಯಿ ಬೇಸಿಕ್ ಪೇ ಸ್ಕೇಲ್ ಇರುತ್ತೆ. ನೀವು ರಿಟೈರ್ಡ್ ಆಗೋದ್ರಲ್ಲಿ ನಿಮ್ಮ ಪೇ ಸ್ಕೇಲ್ ಅಂದ್ರೆ ಈ ಪರ್ಟಿಕ್ಯುಲರ್ ಸ್ಕೇಲ್ ಅಲ್ಲಿ ನೀವು ರಿಟೈರ್ಡ್ ಆದ್ರೆ, ಈ ಸ್ಕೇಲ್ 1 ನಲ್ಲಿ ನೀವು ರಿಟೈರ್ಡ್ ಆಗೋದಾದ್ರೆ ನಿಮ್ಮ ರಿಟೈರ್ಮೆಂಟ್ ಸ್ಯಾಲರಿ ಇದ್ದಾಗ ಬೇಸಿಕ್ಗೆ 85,902 ರೂಪಾಯಿ ಇರುತ್ತೆ, 920 ರೂಪಾಯಿ ಇರುತ್ತೆ. ಸೊ ಆಫೀಸರ್ಸ್ಗೆ ಇನ್ನೂ ಏನು ಎಲಿಜಿಬಲ್ ಇದೆ, ಡಿಯರೆನ್ಸ್ ಅಲಯನ್ಸ್ ಕೊಡ್ತಾರೆ 42%, HRA ಇರುತ್ತೆ ಬೇಸ್ಡ್ ಆನ್ ಬೆಂಗಳೂರು 24%. ಸೊ ಬ್ಯಾಂಕ್ ಕ್ವಾರ್ಟರ್ಸ್ ಕೊಡ್ತಾರೆ. ಆದ ನಂತರ ಇನ್ ಲೀವ್ ಆಫ್ HRA ಬೇಡ ಅಂತಂದ್ರೆ ಬ್ಯಾಂಕ್ ಕ್ವಾರ್ಟರ್ಸ್ ಕೊಡ್ತಾರೆ. ಕನ್ವೆನ್ಸ್ ಅಲಯನ್ಸ್ ಇರುತ್ತೆ ಅಂಡ್ ಅದರ್ ಅಲಯನ್ಸಸ್ ಇರುತ್ತೆ. ಪ್ರೀರಿಕ್ವಿಸಿಟ್ಸ್ ಆಸ್ ಪರ್ ದ ಫೋರ್ಸ್ ಫ್ರಮ್ ಟೈಮ್ ಟು ಟೈಮ್ ಪ್ರಕಾರ. ಪ್ರೊಬೇಷನರಿ ಪೀರಿಯಡ್ ವೆರಿ ಇಂಪಾರ್ಟೆಂಟ್. 1 ವರ್ಷ ಅವಧಿ ತನಕ ನಿಮ್ಮ ಪ್ರೊಬೇಷನ್ ಪೀರಿಯಡ್ ಇರುತ್ತೆ ಫಾರ್ ಎ ಪೀರಿಯಡ್ ಆಫ್ 1 year. ಅಂಡ್ ಇದು ಸ್ಯಾಟಿಸ್ಫ್ಯಾಕ್ಟರಿ ಆದ ನಂತರ ನಿಮ್ಮನ್ನ ಕನ್ಫರ್ಮ್ ಮಾಡ್ಕೋತಾರೆ. ಕನ್ಫರ್ಮ್ ಮಾಡ್ಕೊಂಡಿದ್ಮೇಲೆ ನೀವು ರೆಗ್ಯುಲರ್ ಎಂಪ್ಲಾಯ್ ಆಫ್ ದ ಬ್ಯಾಂಕ್ ತರ ಇರ್ತೀರಾ. ಓಕೆ, ಅಂಡ್ ನೀವು ಈ ಪರ್ಟಿಕ್ಯುಲರ್ ಪೊಸಿಷನ್ಗೆ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಹೌ ಟು ಅಪ್ಲೈ, ಏನಾಗಿರ್ಬೇಕು, ನಿಮ್ಮ CV ಅಥವಾ ರೆಸ್ಯೂಮ್ ನ ಈ ಪರ್ಟಿಕ್ಯುಲರ್ ಇಮೇಲ್ ಐಡಿಗೆ ಕಳಿಸಿ. ಏನು, ರಿಕ್ರೂಟ್ಮೆಂಟ್ ಅಟ್ ಕರ್ನಾಟಕ KTK bank.com ಅಂತ ಹೇಳ್ಬಿಟ್ಟು KTK.com ಆರ್ ಆನ್ ಆರ್ ಬಿಫೋರ್ ಯಾವಾಗ ನೋಡಿ 26/7 ಜುಲೈ 26 ಒಳಗಡೆ ನೀವು ನಿಮ್ಮ CV ಅಥವಾ ರೆಸ್ಯೂಮ್ ನ ನೀಟಾಗಿ ಸ್ಟ್ರಕ್ಚರ್ಡ್ ವೇ ನಲ್ಲಿ ಮಾಡಿ ಕಳಿಸ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ CV ಕಳಿಸ್ಬೇಕಾಯ್ತಾಗ CV ನಲ್ಲಿ ಏನೆಲ್ಲ ಡೀಟೇಲ್ಸ್ ನೀವು ತುಂಬಬೇಕಂತಾನು ಕೊಟ್ಟಿದ್ದಾರೆ ನೋಡಿ. ಡೇಟ್ ಆಫ್ ಬರ್ತ್ ಇರಬೇಕು ವಿತ್ ಏಜ್, ಮ್ಯಾರಿಷಿಯಲ್ ಸ್ಟೇಟಸ್, ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್ ವಿತ್ ಜಾಬ್ ಪ್ರೊಫೈಲ್, ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡಿರೋದು, ಪರ್ಸನಲ್ ಸ್ಕಿಲ್ಸ್, ಕರೆಂಟ್ ಅಂಡ್ ಎಕ್ಸ್ಪೆಕ್ಟೆಡ್ CTC ಎಕ್ಸೆಟ್ರಾ ಇವೆಲ್ಲ ಡೀಟೇಲ್ಸ್ ಹಾಕಿ ಅಲಾಂಗ್ ವಿತ್ ದ ಫೋಟೋ, ಕಲರ್ ಫೋಟೋನಲ್ಲಿ ಇರಲಿ. ಇದು ಇಲ್ಲದೆ ನೀವು ಹಾಕಿದಿರಿ ಅಂತ ನಿಮ್ಮ ಪ್ರೊಫೈಲ್ ನ ಅವ್ರು ಕನ್ಸಿಡರ್ ಮಾಡಲ್ಲ. ಸೆಲೆಕ್ಷನ್ ಪ್ರೊಸೀಜರ್ ಏನಿರುತ್ತೆ, ಇಂಟರ್ವ್ಯೂ ಕರೀತಾರೆ. ಡೈರೆಕ್ಟ್ ಆಗಿ ಇಂಟರ್ವ್ಯೂ ನೀವು ಶಾರ್ಟ್ ಲಿಸ್ಟ್ ಆದ್ರೆ ನಿಮ್ಮ ಮೇಲ್ ಐಡಿಗೆ ರಿಪ್ಲೈ ಬರುತ್ತೆ, ಇಂಟರ್ವ್ಯೂ ಬನ್ನಿ ಅಂತ ಹೇಳ್ಬಿಟ್ಟು ಪಲಾನ ಡೇಟ್ ಕೊಡ್ತಾರೆ. ಬೆಂಗಳೂರಲ್ಲಿ ಇಂಟರ್ವ್ಯೂ ನಡೆಯುತ್ತೆ ಅಥವಾ ಬೆಂಗಳೂರಲ್ಲಿ ಇಂಟರ್ವ್ಯೂ ನಡೆಯುತ್ತೆ. ಅದಾದ್ಮೇಲೆ ನಿಮ್ಮ ಪೋಸ್ಟಿಂಗ್ ಬಂದು ನೋಡಿ, ಬೆಂಗಳೂರಿನಲ್ಲಿ ಇಂಟರ್ವ್ಯೂ ನಡೆಯುವುದು ಅಥವಾ ಎನಿ ಅದರ್ ಪ್ಲೇಸ್ ಡಿಸೈಡೆಡ್ ಬೈ ದ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ಬೆಂಗಳೂರು ಒಂದೇ ಅಂದ್ರೆ ಮೋಸ್ಟ್ ಪ್ರಾಬ್ಲಿ ಬೆಂಗಳೂರೇ ಇರುತ್ತೆ. ಓಕೆ, ಬೇಸ್ಡ್ ಆನ್ ದ ನಂಬರ್ ಆಫ್ ಅಪ್ಲಿಕೆಂಟ್ಸ್. ಇಷ್ಟು ಗೈಸ್ ನಿಮಗೆ ಬೇಕಾಗಿರೋಂತಹ ಡೀಟೇಲ್ಸ್. ಅಂಡ್ ಜನರಲ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್ ನೋಡ್ಕೊಳ್ಳಿ ಒಂದ್ಸಲ, ಇದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಓಕೆ, ಲಿಂಕ್ ನ ಹಾಕಿರ್ತೀನಿ ಸೊ ದಟ್ ಯು ಗೈಸ್ ಕ್ಯಾನ್ ಸ್ಟ್ರೈಟ್ ಅವೇ ಫ್ರಮ್ ಡೌನ್ಲೋಡ್ ದ ಪರ್ಟಿಕ್ಯುಲರ್ ಜಾಬ್ ಡಿಸ್ಕ್ರಿಪ್ಷನ್ ಅಂಡ್ ನಿಮ್ಮ ಜಾಬ್ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ, ಏನಿರುತ್ತೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಗೈಸ್ ನಿಮ್ಗೆ ಕೊಡಬೇಕಾಗಿರೋಂತಹ ಮಾಹಿತಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಅಂಡ್ ಈ ವಿಡಿಯೋನ ಎಲ್ಲಾ ಗೆಳೆಯರಿಗೆ ಶೇರ್ ಮಾಡಿ. ಹಾಗೂ ನಿಮ್ಮ ಮ್ಯಾಕ್ಸಿಮಮ್ ಆಸ್ಪರೆಂಟ್ಸ್ ಆಗಿರ್ಬೋದು, ನಿಮ್ಮ ಜಾಬ್ ಆಸ್ಪರೆಂಟ್ಸ್ ಆಗಿರ್ಬೋದು, ಅಥವಾ ಜಾಬ್ ಲುಕಿಂಗ್ ಪೀಪಲ್ ಆಗಿರ್ಬೋದು, ಸೊ ಅವರಿಗೆ ದಯಮಾಡಿ ಶೇರ್ ಮಾಡಿ ಸೊ ದಟ್ ಇದು ಸಂಹೋ ಒಬ್ರಿಗಾದ್ರೂ ಇಬ್ರಿಗಾದ್ರೂ ಬೆನಿಫಿಟ್ ಆಗ್ಲಿ ಗೆಳೆಯರೆ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನಲ್ಲಿ ಹೇಳಿರೋಂಥ ಮಾಹಿತಿ ನಿಮ್ಗೆ ಲೈಕ್ ಆಗಿದೆ, ಲೈಕ್ ಬಟನ್ ನ ಕ್ಲಿಕ್ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ ಗೈಸ್. Do not forget to subscribe my channel. Thank you. See you in the next video. Good day.